ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಸಂದೇಶ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಕೊಟ್ಟಿರೋ ಸಂದೇಶ. ಸಂಘಟನೆಯಿಂದ ಬಲವಿತರಾಗಿರಿ ಪ್ರಪಂಚದ ಸಂದೇಶ. ವಿದ್ಯಾರ್ಥಿಗಳಿಂದ ಸ್ವತಂತ್ರರಾಗಿರಿ ಪ್ರಪಂಚದ ಸಂದೇಶ. ನಮ್ಮ ಭವಿಷ್ಯ ಉಪ್ಪಣವು ನಮ್ಮ ಯುವಕರ ಅಪಾರವಾಚಿನ ಪ್ರತಿಭೆ ಉಂಟು. ಅದಕ್ಕೆ ಅವಕಾಶ ತಿಕ್ಕೊಡ್ದಂಡ ವಿದ್ಯಾಭ್ಯಾಸ ಬಹಳ ಪ್ರಾಮುಖ್ಯ. ಇನ್ನು ಆ ಸಂದೇಶವು ಅನುಗುಣವಾಂಚಿನ ಕಾರ್ಯಕ್ರಮಗಳು ಬಿಲ್ಲವ ಅಸೋಸಿಯೇಷನ್ ಸೌದಿ ಅರೇಬಿಯಾ ರಿಯಾದ್ ಇನ್ನು ಏನು ಪ್ರತಿಭಾನ್ವಿತವಾದಂತಹ ವಿದ್ಯಾರ್ಥಿನಿಯರುಳ್ಳರೆ ಅಕಡೆಗೆ ಸ್ಕಾಲರ್ಶಿಪ್ ಕೊಟ್ಟು ಮುಖಾಂತರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಸಂದೇಶದ ಅನುಷ್ಠಾನ ಮಾಡ್ಕೊಳ್ತಾ ಕೆಲಸ ಕಾರ್ಯ ಮಾಡ್ತೊಂಡೆ ಅಧ್ಯಕ್ಷರಾಗಿನ ಶ್ರೀಯುತ ಶ್ರೀ ಬಂದರೆ ಕುಡೋರಿ ಮುಖ್ಯ ಅತಿಥಿಗಳಾಗಿನ ಅವೇ ರೀತಿ ಈ ಒಂದು ಅಧ್ಯಕ್ಷರೇ ಕಿರಿತ ಸಮಾರಂಭದ ಅಧ್ಯಕ್ಷರಾಗಿನ ನೆಂಟರಿಷ್ಟರಾಗಿನ ಶ್ರೀಯುತ ಭಾಸ್ಕರ್ ಬಹುಶಃ ದುಡಿಲಿಕ್ಕೆ ಇನ್ನೊಂದು ದೇಶಕ್ಕೆ, ಈ ದೇಶವನ್ನು ತಾಯ್ನಾಡನ್ನು ಬಿಟ್ಟು ಹೋಗಿದ್ದೀರಿ. ದುಡಿದು ನಾವು ಒಳ್ಳೆಯ ರೀತಿಯಿಂದ ಬದುಕನ್ನು ಕಟ್ಟಿಕೊಳ್ಬೇಕೆಂಬ ದೃಷ್ಟಿಯಿಂದ ನೀವು ಸೌದಿ ಅರೇಬಿಯಾದ ಆ ಒಂದು ಭಾಗಕ್ಕೆ ಹೋಗಿ ದುಡಿದು ನಾವು ಮಾತ್ರ ಬದುಕಿದ್ರೆ ಸಾಲದು. ಬಹುಶಃ ನಮ್ಮಂತ ಅನೇಕ ಅಶಕ್ತರು ಬೇರೆ ಬೇರೆ ರೀತಿಯಿಂದ ಈ ದೇಶಕ್ಕೆ ಕೆಲಸವನ್ನು ಹುಡುಕಿಕೊಂಡು, ಹಾಗೆ ನಾವು ದೇಶದಲ್ಲಿ ಹೋದಂಥ ಕುಟುಂಬದ ಮಕ್ಕಳು ಅಥವಾ ಈ ದೇಶದಲ್ಲಿರುವಂತಹ ಸಮುದಾಯದ ಮಕ್ಕಳು ಕಲಿಯುವುದರಲ್ಲಿ ಪ್ರತಿಭೆ ಬಹಳ ಒಳ್ಳೆಯ ರೀತಿಯ ಅವರ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಗುರುತಿಸಬೇಕು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿಕೊಂಡು ಈ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಿದೆ. ಬಹುಶಃ ಈಗಾಗಲೇ ಹೇಳಿದಾಗೆ ಅದೆಷ್ಟೋ ಜನ ದುಬೈ ಅಥವಾ ಸೌದಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಮಗೆ ತುಂಬಾ ದುಡ್ಡು ಸಿಗ್ತದೆ ಅಂತ ಹೇಳಿಕೊಂಡು ಸರಿಯಾಗಿ ನೋಡದೆ ಅಲ್ಲಿಗೆ ಹೋಗಿ ಸಿಕ್ಕಿ ಹಾಕಿಕೊಂಡು ಜೈಲನ್ನು ಸೇರಿ ಅಥವಾ ಬೇರೆ ಬೇರೆ ಆರ್ಥಿಕವಾಗಿ ತೊಂದರೆಯಲ್ಲಿರುವಾಗ ಬಹುಶಃ ಈ ಸಂಸ್ಥೆ ಸೌದಿ ಅರೇಬಿಯಾದ ಬಿಲ್ಲವ ಅಸೋಸಿಯೇಷನ್ ಅವರಿಗೆ ಕೈ ಹಿಡಿದು ಮುನ್ನಡೆಸಿ ಅವರಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸ, ಸಮಸ್ಯೆಗೆ ಸಿಕ್ಕಾಗ ಸಮಸ್ಯೆಯನ್ನು ಅವರನ್ನು ಬಿಡಿಸಿ ಊರಿಗೆ ವಾಪಸ್ ಕಳಿಸಿ, ಅವರಿಗೆ ಕಿಸೆಗೆ ಎಷ್ಟು ಬೇಕು ಅಷ್ಟನ್ನು ಕೊಟ್ಟು ವಾಪಸ್ ಕಳಿಸಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಇವತ್ತು ಊರಿಗೆ ಬಂದು ತಾಯ್ನಾಡಿನ ಈ ಒಂದು ಭಾಗದಲ್ಲಿ ಪ್ರತಿಭೆಗಳಿಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ. ನಿಜವಾಗಿಯೂ ನಿಮಗೆ ಅಭಿನಂದನೆಗಳನ್ನು ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ಕೊಡ್ತಾ ಇದ್ದೇನೆ. ಇವತ್ತು ಒಂದು ಸಂಸ್ಥೆ ಹುಟ್ಟಿಕೊಂಡಾಗ ಅನೇಕ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹುಟ್ಟಿಕೊಳ್ತೇವೆ. ಹುಟ್ಟಿಕೊಂಡ ಮೇಲೆ ಅನೇಕ ಚಟುವಟಿಕೆಗಳಲ್ಲಿ ನಾವು ಕೈಯಾಡಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಬೇಕು, ಅಶಕ್ತರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಬೇಕು. ಬೇರೆ ಬೇರೆ ರೀತಿಯ ದೂರದೃಷ್ಟಿಯಿಂದ ಹುಟ್ಟಿಕೊಂಡಂತಹ ಸಂಸ್ಥೆಗಳು ಕೆಲವು ಸಲ ನಮಗೆ ನೆನೆಸಿದಂತ ನಾವು ಇಟ್ಟುಕೊಂಡಂತ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ರು ತೃಪ್ತಿಯಾಗುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅಂತ ಒಂದು ತೃಪ್ತಿಯ ರೀತಿಯಲ್ಲಿ ಇವತ್ತು ಸೌದಿ ಅರೇಬಿಯಾದ ಬಿಲ್ಲವ ಅಸೋಸಿಯೇಷನ್ ಕೆಲಸವನ್ನು ಮಾಡ್ತಾ ಇದೆ. ಮುಲ್ಕಿ ಬಿಲ್ಲವ ಮಹಾಮಂಡಲದಲ್ಲಿ ಕೆಲಸ ಕಾರ್ಯಗಳನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಖಂಡಿತವಾಗಿಯೂ ಹುಟ್ಟೂರಿಗೆ ಬಂದು ಈ ಕೆಲಸವನ್ನ, ಈ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಿಮಗೆ ಇನ್ನೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯುವಕರು ಕೆಮ್ಮೆಲದ ಬ್ರಹ್ಮ ಇನಿ ಕುಲದೈವ ಬ್ರಹ್ಮ
ಎಂಕಲ ಕಷ್ಟಲೆ ಕೊಂಡಿട്ടുಳ್ಳ ಎಂಕಲೆ ಕೊಡುಕು ಎಂಕಲ ಸಂದಾಯ ಮಾಡ್ಕೋ ರಚನ ಒಂದು ಪ್ರಾರ್ಥನೆ ನಿಮಗೆ ವೇದಿಕೆ ಮಾಡ್ತಿದ್ದಾರೆ. ಹೆಚ್ಚಿನ ಅಂಶ ಈ ಕಾರ್ಯಕ್ರಮಗಳ ಆ ಪ್ರಾರ್ಥನೆಗಳ ಭಾರಿ ಅನ್ಯತೆ ಪಟ್ಟ ತಪ್ಪ ಎಷ್ಟೋ ಜನ ನಮ್ಮ ಸಮಾಜಗಳು ಆರ್ಥಿಕ ಮುಗ್ಗಟ್ಟಿದ್ದಾರೆ, ಬೇರೆ ಬೇರೆ ಶೋಷಣೆ ಇದ್ದಾರೆ. ಇಲ್ಲಿ ಏನೋ ಪ್ರತಿಯೊಂದು ಶೋಷಣೆ ಇದ್ದು ನಾವನ್ನ ಅಗ್ಲೇ ಸರಿಯಾದ ಅವಕಾಶ ಇದೆ ಅಂತ ಇಲ್ಲಿ ಮುದುಡು ಹೋಗ್ತಿರ ಅವಕಾಶ ಒಂದು ದೂತನೇ ಕತ್ತರಡಿ ಹೋಗ್ತಿರ ಅವಕಾಶ ಅಮೇರಿಕಡೆ ಇನಿ ಏಕಲೆ ಬೊಟ್ಟು ಕೊಡ್ಲೆ ಏಕಲೆ ಸಂದಾಯ ಮಾಡ್ಕೋ ಒಂದು ದೊಡ್ಡ ಮಗಲ ಇಲ್ಲಿ ಸೌದಿ ಅರೇಬಿಯಾದ ಪದಾಧಿಕಾರಿ ಸುಬೇಕು ಪಾತ್ರದಾರ ಇದೇ ವೇದಿಕೆಗೆ ಸ್ಕಾಲರ್ಶಿಪ್ ತಂದಿದ್ದೆ. ಇಲ್ಲಿ ಸ್ಕಾಲರ್ಶಿಪ್ ಕೊಟ್ಟರೆ ಅವಕಾಶ ಬೈದನು ಹೆಚ್ಚಿನ ಅಂಶ ನೀವು ಅಪಾರ ಸಂಖ್ಯೆಯ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಟ್ಟರೆ ಈ ಕಾರ್ಯಕ್ರಮ ನಡೆಸಬಹುದು.